ಯೇಸು ಕ್ರಿಸ್ತನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನ ಎಸೆದ ಕಲ್ಲುಗಳು ಮೆಟ್ಟಿಲು ಕಲ್ಲುಗಳಾಗಿ ಪರಿವರ್ತನೆ ಎಂಬ ಸಂಗತಿಯನ್ನು ಕುರಿತು ಧ್ಯಾನಿಸೋಣ. ರೋಮಾಪುರದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 20-21 ವಾಕ್ಯ. ಹಾಗಾದರೆ ನಿನ್ನ ವೈರಿ ಹಸಿದಿದ್ದರೆ ಅವನಿಗೆ ಊಟಕ್ಕೆ ಬಡಿಸು, ಬಾಯಾರಿದ್ದರೆ ಕುಡಿಯುವುದಕ್ಕೆ ಕೊಡು. ಹೀಗೆ ಮಾಡುವುದರಿಂದ ಅವನ ತಲೆಯ ಮೇಲೆ ಕೆಂಡಗಳನ್ನು ಕೂಡಿಸಿಟ್ಟಂತಾಗುವುದು. ಕೆಟ್ಟತನಕ್ಕೆ ಸೋತು ಹೋಗದೆ ಒಳ್ಳೆಯತನದಿಂದ ಕೆಟ್ಟತನವನ್ನು ಸೋಲಿಸು. ಆಮೆನ್. ಮುಗ್ಗರಿಸುವ ಮತ್ತು ಮೆಟ್ಟಿಲುಗಳ ಬಗ್ಗೆ ಸತ್ಯವೇದದ ಗ್ರಹಿಕೆಯನ್ನು ಮತ್ತು ಸವಾಲುಗಳನ್ನು ಬೆಳವಣಿಗೆ ಅವಕಾಶಗಳಾಗಿ ಪರಿವರ್ತಿಸುವುದು ಹೇಗೆ ಎಂಬುದನ್ನು ಕಂಡುಹಿಡಿಯೋಣ. ಹಲ್ಲೆಲೂಯಾ. ಎಡವುವ ಕಲ್ಲುಗಳು. ಮತ್ತಾಯ 21:43-44 ಯೇಸು ಯಹೂದಿ ನಾಯಕರನ್ನು ಮತ್ತು ತನ್ನನ್ನು ವಿರೋಧಿಸುವವರ ವಿರುದ್ಧ ಎಚ್ಚರಿಸುತ್ತಾನೆ. ಕ್ರೈಸ್ತರು ಪಾಪ ಮಾಡುವುದನ್ನು ಅಥವಾ ಇತರರು ಎಡವಲು ಕಾರಣವಾಗುವ ಹಗರಣಗಳನ್ನು ಸೃಷ್ಟಿಸುವುದನ್ನು ತಪ್ಪಿಸಬೇಕು. ಮಾತುಗಳು ಕಲ್ಲುಗಳಂತೆ ಹಾನಿಕರವಾಗಬಹುದು ಮತ್ತು ಜೀವನವನ್ನು ನಾಶ ಮಾಡಬಹುದು. ಮೆಟ್ಟಿಲುಗಳು. ಹೋರಾಟಗಳು ಮತ್ತು ಸವಾಲುಗಳು ಕಲಿಕೆ ಮತ್ತು ಆತ್ಮಿಕ ಬೆಳವಣಿಗೆಗೆ ಅವಕಾಶಗಳಾಗಿರಬಹುದು. ಎಡವುವ ಕಲ್ಲುಗಳು ಮೆಟ್ಟಿಲುಗಳಾಗಿ ಪರಿವರ್ತಿಸುವಲ್ಲಿ ದೇವರ ಸಹಾಯ. ಜೀವನದಲ್ಲಿನ ತೊಂದರೆಗಳ ನಡುವೆಯೂ ಅದರ ಮೂಲಕ ಜನರು ಎತ್ತರಕ್ಕೆ ಏರಲು ದೇವರು ಸಹಾಯ ಮಾಡುತ್ತಾನೆ. ಬುದ್ಧಿವಂತಿಕೆಯಿಂದ ಮತ್ತು ವಿಧೇಯತೆಯಿಂದ ಬದುಕುವುದು ಜನರು ಎಡವುವ ಕಲ್ಲುಗಳನ್ನು ತಪ್ಪಿಸಲು ಮತ್ತು ಅವರ ನಂಬಿಕೆಯನ್ನು ನಿರ್ಮಿಸಲು ಸಹಾಯ ಮಾಡುತ್ತದೆ. ಮೆಟ್ಟಿಲು ಕಲ್ಲಾಗಿ ಬದುಕುವುದು ಇತರರಿಗೆ ಒಂದು ಮೆಟ್ಟಿಲು ಕಲ್ಲಾಗಿರುವುದು. ವಿಶ್ವಾಸಿಗಳು ಕ್ರಿಸ್ತನ ಕಡೆಗೆ ಹೋಗುವ ದಾರಿಯಲ್ಲಿ ಇತರರು ಎಡವಿ ಬೀಳದಂತೆ ಬದುಕಬೇಕು. ಹೋರಾಟಗಳು ಮತ್ತು ವೈಫಲ್ಯಗಳು ಬೆಳವಣಿಗೆಗೆ ಅವಕಾಶಗಳಾಗಿರಬೇಕು. ಯೋಹಾನ 8 ವ್ಯಭಿಚಾರದಲ್ಲಿ ಸಿಕ್ಕಿಬಿದ್ದ ಮಹಿಳೆಯ ಕಥೆಯನ್ನು ಒಳಗೊಂಡಿದೆ. ನಾವು ಯಾವಾಗಲೂ ಈ ಭಾಗವನ್ನು ಈ ರೀತಿಯಲ್ಲಿ ಉಲ್ಲೇಖಿಸುತ್ತೇವೆ. ಆದರೆ ಪಾಪವು ಆರೋಪಿಗಿಂತ ಹೆಚ್ಚಾಗಿ ಆರೋಪ ಮಾಡುವವರ ಬಗ್ಗೆ ಎಂದು ನಾವು ನಂಬುತ್ತೇವೆ. ಶಾಸ್ತ್ರಿಗಳು ಮತ್ತು ಫರಿಸಾಯರು ದೇವಾಲಯದ ಅಂಗಳದಲ್ಲಿ ಯೇಸುವಿನ ಬೋಧನೆಯನ್ನು ತಮ್ಮ ಆರೋಪಗಳಿಂದ ಅಡ್ಡಿಪಡಿಸಿದರು. ಅವರ ಕಠಿಣ ಹೃದಯಗಳು ಅವಳನ್ನು ನಡೆಸಿಕೊಂಡ ರೀತಿಯಲ್ಲಿ ಬಹಿರಂಗಗೊಳ್ಳುತ್ತವೆ. ಪಶ್ಚಾತ್ತಾಪದ ಮೂಲಕ ಅವಳನ್ನು ಪುನಃಸ್ಥಾಪಿಸಲು ಅವರಿಗೆ ಯಾವುದೇ ಆಸೆ ಇರಲಿಲ್ಲ, ಆದರೆ ಅವಳನ್ನು ಮಾತ್ರ ಬಳಸಿಕೊಂಡರು. ಅವಳ ಪಾಪವನ್ನು ಜನಸಮೂಹಕ್ಕೆ ಬಹಿರಂಗಪಡಿಸಿದರು. ಅವರ ದೃಷ್ಟಿಯಲ್ಲಿ ಅವಳು ಬಿಸಾಡಬಹುದವಳಾಗಿದ್ದಳು. ಅವಳ ಪಾಪವನ್ನು ಕ್ಷಮಿಸುವ ಮೂಲಕ ಅಥವಾ ಕ್ರಿಸ್ತನು ಇಲ್ಲಿಯವರೆಗೆ ತನ್ನನ್ನು ತಾನು ಪ್ರಸ್ತುತಪಡಿಸಿದ ಸೌಮ್ಯ ವೈದ್ಯನಲ್ಲ ಎಂದು ಬಹಿರಂಗಪಡಿಸುವ ಮೂಲಕ ಯೇಸುವನ್ನು ಮೋಶೆಯ ನಿಯಮವನ್ನು ಮೀರುವಂತೆ ಮಾಡುವ ಬಲೆಗೆ ಬೀಳಿಸುವುದು ಅವರ ಉದ್ದೇಶವಾಗಿತ್ತು. ನೀವು ಕಥೆಯನ್ನು ಓದಿದ್ದರೆ ಫಲಿತಾಂಶವು ನಿಮಗೆ ತಿಳಿದಿದೆ. ಮೊದಲಿಗೆ ಯೇಸು ಅವರನ್ನು ನಿರ್ಲಕ್ಷಿಸುತ್ತಾನೆ, ಆದರೆ ಅವರ ಒತ್ತಾಯದ ಮೇರೆಗೆ ಅವನೊಂದು ಸರಳ ಹೇಳಿಕೆಯನ್ನು ನೀಡುತ್ತಾನೆ. ನಿಮ್ಮಲ್ಲಿ ಪಾಪವಿಲ್ಲದವನು ಮೊದಲು ಅವಳ ಮೇಲೆ ಕಲ್ಲೆಸೆಯಲಿ. ಅವರು ಆತನ ವಿರುದ್ಧ ಕಾನೂನನ್ನು ಬಳಸಲು ಪ್ರಯತ್ನಿಸಿದ್ದರು. ಅವರು ಅನುಕೂಲಕರವಾಗಿ ನಿರ್ಲಕ್ಷಿಸಿದ ಉಳಿದ ಕಾನೂನನ್ನು ಆತನು ಅವರಿಗೆ ನೆನಪಿಸಿದನು. ಮೊದಲನೆಯದಾಗಿ ವ್ಯಭಿಚಾರಿ ಅಥವಾ ವ್ಯಭಿಚಾರಿಣಿ ಇಬ್ಬರಿಗೂ ಮರಣದಂಡನೆ ವಿಧಿಸಬೇಕೆಂದು ಧರ್ಮಶಾಸ್ತ್ರವು ಹೇಳಿದೆ. ಯಾಜಕಕಾಂಡ 20:10, ಧರ್ಮೋಪದೇಶ ಕಾಂಡ 22:22. ಈ ಮಹಿಳೆ ಆ ಕೃತ್ಯದಲ್ಲಿ ಸಿಕ್ಕಿಬಿದ್ದರಿಂದ ಆಕೆಯ ಪಾಪದ ಪಾಲುದಾರ ಗುಂಪಿನಲ್ಲಿ ಮತ್ತು ಸಂಚಿನ ಭಾಗವಾಗಿದ್ದನು ಅಥವಾ ಕನಿಷ್ಠ ಪಕ್ಷ ಅದರಲ್ಲಿ ಭಾಗಿಯಾಗಿದ್ದನು, ಯಾಕೆಂದರೆ ಅವನು ಅಣುಕು ನ್ಯಾಯಾಲಯದ ವಿಚಾರಣೆಯನ್ನು ತಪ್ಪಿಸಿಕೊಳ್ಳಲು ಅನುಮತಿಸಲಾಯಿತು. ಉತ್ತಮ ಹಳೆಯ ಹುಡುಗರ ಗುಂಪು ಬಹಳ ಹಿಂದಿನಿಂದಲೂ ಇದೆ. ಎರಡನೆಯದಾಗಿ ಕಲ್ಲೆಸೆಯುವ ಅಪರಾಧದ ವಿರುದ್ಧ ಸಾಕ್ಷಿ ನೀಡಿದವರು ಮೊದಲು ಕಲ್ಲು ಎಸೆಯಬೇಕೆಂದು ಕಾನೂನು ಅಗತ್ಯಪಡಿಸಿತು. ಧರ್ಮೋಪದೇಶ ಕಾಂಡ 17:7. ದೇವರು ಎಂತಹ ದೊಡ್ಡ ಜ್ಞಾನವನ್ನು ಹೊಂದಿದ್ದಾನೆ. ಈ ಕಾನೂನು ಒಬ್ಬ ಪುರುಷನು ಶಿಕ್ಷೆಯನ್ನು ವಿಧಿಸಲು ಜವಾಬ್ದಾರನಾಗಿರುತ್ತಾನೆಂದು ತಿಳಿದುಕೊಂಡು ಇತರರ ಮೇಲೆ ಅವರ ಪಾಪದ ಆರೋಪ ಹೊರಿಸುವ ಬಗ್ಗೆ ಬಹಳ ಜಾಗರೂಕನಾಗಿರುವಂತೆ ಮಾಡಬೇಕು. ಅದು ಎಷ್ಟು ವಿನಮ್ರವಾಗಿರುತ್ತದೆ. ನಮ್ಮ ಸ್ವಂತ ನೀತಿಯ ಬಗ್ಗೆ ನಾವು ಎಷ್ಟು ಖಚಿತವಾಗಿರಬೇಕು. ಬೇರೆಯವರನ್ನು ಮರಣದಂಡನೆಗೆ ಗುರಿಪಡಿಸುವಷ್ಟು ಧೈರ್ಯಶಾಲಿಯಾಗಿರಬೇಕು. ಬಹುಶಃ ನಾವು ತಪ್ಪಿತಸ್ಥರಾಗಿರಬಹುದು, ಆದರೆ ಸಿಕ್ಕಿಬೀಳಲಿಲ್ಲವೇ? ಫಲಿತಾಂಶವೇನು? ಯೇಸುವಿನ ಮಾತುಗಳು ಆರೋಪ ಮಾಡಿದವರನ್ನು ತ್ವರಿತಗತಿಯಲ್ಲಿ ಶಿಕ್ಷೆಗೆ ಗುರಿಪಡಿಸಿದವು. ಅವರಲ್ಲಿ ಯಾರೂ ಪಾಪವಿಲ್ಲದವರಾಗಿರಲಿಲ್ಲ ಮತ್ತು ಬಹುಶಃ ಅವರೇ ಪಾಪದ ಅಪರಾಧಿಯಾಗಿದ್ದರು. ಹಳೆಯ ಮಾತಿನಂತೆ ನಾವು ಬೇರೆಯವರ ಕಡೆಗೆ ಬೆರಳು ತೋರಿಸಿದಾಗ 3 ಬೆರಳುಗಳು ನಮ್ಮ ಕಡೆಗೆ ತೋರಿಸುತ್ತವೆ. ಹಿರಿಯರಿಂದ ಕಿರಿಯರವರೆಗೆ ಅವರು ದೂರ ಸರಿದರು. ತಮ್ಮ ಸ್ವಂತ ಪಾಪವು ಬಹಿರಂಗಗೊಳ್ಳದಂತೆ ಬೇಗನೆ ಹೊರಟು ಹೋದರು. ಮಹಿಳೆಯನ್ನು ಕಲ್ಲೆಸೆಯಬೇಕೆಂದು ಯೇಸು ಎಂದಿಗೂ ಒಪ್ಪಲಿಲ್ಲ ಎಂಬುದನ್ನು ನೀವು ಗಮನಿಸಿದ್ದೀರಾ. ಪಾಪದ ವಿರುದ್ಧದ ಕಾನೂನು ಸತ್ಯ ಮತ್ತು ಸರಿಯಾಗಿತ್ತು. ವ್ಯಭಿಚಾರವು ಪಾಪ ಮತ್ತು ಪಾಪದ ಸಂಬಳ ಮರಣ. ಆದರೂ ಮಹಿಳೆಯನ್ನು ಕ್ಷಮಿಸಲಾಯಿತು. ಅವಳ ಆರೋಪ ಮಾಡಿದವರು ಹೊರಟು ಹೋದರು. ಯೇಸು ಅವಳನ್ನು ನಿಧಾನವಾಗಿ ಅವಳ ಪಾಪ ಜೀವನವನ್ನು ಬಿಟ್ಟು ಇನ್ನು ಮುಂದೆ ಪಾಪ ಮಾಡದಂತೆ ಒತ್ತಾಯಿಸುತ್ತಾನೆ. ಸದ್ಯಕ್ಕೆ ಯೇಸುವಿನ ಧ್ಯೇಯವೆಂದರೆ ಕಳೆದು ಹೋದವರನ್ನು ಹುಡುಕಿ ರಕ್ಷಿಸುವುದು ಮತ್ತು ಶಿಲುಬೆಯ ಮೇಲಿನ ತನ್ನ ತ್ಯಾಗದ ಮೂಲಕ ಪಾಪಿಯಾಗಿದ್ದ ಜನರನ್ನು ನೀತಿವಂತರಾಗಿಸುವ ಒಂದು ಮಾರ್ಗವನ್ನು ಸೃಷ್ಟಿಸುವುದು. ಪಶ್ಚಾತ್ತಾಪಕ್ಕಿಂತ ದಂಗೆಯನ್ನು ಆರಿಸಿಕೊಳ್ಳುವವರಿಗೆ ಪಾಪದ ತೀರ್ಪು ನಂತರ ಬರುತ್ತದೆ. ಮ್ಯಾಥ್ಯೂ ಹೆನ್ರಿ ಹೇಳುವಂತೆ, ಇದರಲ್ಲಿ ಆತನು ಲೋಕಕ್ಕೆ ಬಂದ ಮಹಾನ್ ಕಾರ್ಯವನ್ನು ನಿರ್ವಹಿಸಿದನು. ಅದು ಪಾಪಿಗಳನ್ನು ಪಶ್ಚಾತ್ತಾಪಕ್ಕೆ ತರುವುದು
ನಾಶ ಮಾಡಲು ಅಲ್ಲ, ಆದರೆ ರಕ್ಷಿಸಲು, ಸೆರೆಯಾಳುಗಳಿಗೆ ತನ್ನ ಕರುಣೆಯನ್ನು ತೋರಿಸುವ ಮೂಲಕ, ಆದರೆ ವ್ಯಾಜ್ಯದಾರರಿಗೂ ಅವರ ಪಾಪಗಳನ್ನು ತೋರಿಸುವ ಮೂಲಕ ಪಶ್ಚಾತ್ತಾಪಕ್ಕೆ ತರುವ ಗುರಿಯನ್ನು ಹೊಂದಿದ್ದನು. ಅವರು ಆತನನ್ನು ಬಲೆಗೆ ಬೀಳಿಸಲು ಪ್ರಯತ್ನಿಸಿದರು. ಆತನು ಅವರನ್ನು ಮನವೊಲಿಸಲು ಮತ್ತು ಪರಿವರ್ತಿಸಲು ಪ್ರಯತ್ನಿಸಿದನು. ಹೀಗಾಗಿ ಕೊಲೆಪಾತಕರು ನಿರ್ದೋಷಿಯನ್ನು ದ್ವೇಷಿಸುವರು, ಯಥಾರ್ಥವಂತರ ಪ್ರಾಣಕ್ಕೂ ಹೊಂಚು ಹಾಕುವರು. ವಾಕ್ಯವು ನಿಮ್ಮ ಸ್ವಂತ ಪಾಪದ ಬಗ್ಗೆ ನಿಮಗೆ ಶಿಕ್ಷೆ ವಿಧಿಸಿದೆಯೇ, ಅಥವಾ ನೀವು ಇತರರ ಪಾಪಗಳನ್ನು ಎತ್ತಿ ತೋರಿಸಲು ನಿಮ್ಮ ಸಮಯವನ್ನು ಕಳೆಯುತ್ತಿದ್ದೀರಾ? ನಾವು ಯೇಸುವಿನ ಸಲಹೆಯನ್ನು ತೆಗೆದುಕೊಂಡು ನಮ್ಮ ಸ್ವಂತ ಹೃದಯಗಳನ್ನು ಪರೀಕ್ಷಿಸಬೇಕು. ನಾವು ಪಾಪ ಮತ್ತು ಅದರ ಪರಿಣಾಮಗಳ ವಿರುದ್ಧ ಎಚ್ಚರಿಸುತ್ತೇವೆ, ಆದರೆ ಕಳೆದು ಹೋದವರ ತೀರ್ಪನ್ನು ಆತನಿಗೆ ಬಿಡುತ್ತೇವೆ. ಕಲ್ಲುಗಳನ್ನು ಎಸೆಯುವ ಬದಲು ನಾವು ಕಂಡುಕೊಂಡ ಅದೇ ವಿಮೋಚನೆ ಮತ್ತು ಕ್ಷಮೆಗೆ ಇತರರನ್ನು ಕರೆದೊಯ್ಯುವ ಮೆಟ್ಟಿಲುಗಳಾಗಿರಬೇಕು. ಮುಖ್ಯ ಮೂಲೆಗಳು. ಕೀರ್ತನೆಗಳು 118, 21-24 ವಾಕ್ಯ. ನನಗೆ ಸದುತ್ತರವನ್ನು ದಯಪಾಲಿಸಿ ರಕ್ಷಿಸಿದಾತನೇ, ನಿನ್ನನ್ನು ಕೊಂಡಾಡುತ್ತೇನೆ. ಮನೆ ಕಟ್ಟುವವರು ಬೇಡವೆಂದು ಬಿಟ್ಟ ಕಲ್ಲೇ ಮುಖ್ಯವಾದ ಮೂಲೆಗಲ್ಲಾಯಿತು. ಇದು ಯೆಹೋವನಿಂದಲೇ ಆಯಿತು. ನಮಗೆ ಆಶ್ಚರ್ಯವಾಗಿ ತೋರುತ್ತದೆ. ಈ ದಿನವು ಯೆಹೋವನಿಂದಲೇ ನೇಮಕವಾದದ್ದು. ಇದರಲ್ಲಿ ನಾವು ಉಲ್ಲಾಸದಿಂದ ಆನಂದಿಸೋಣ. ಆಮೇನ್. ಕರ್ತನ ಕೃಪೆ ನಿಮ್ಮೆಲ್ಲರೊಂದಿಗಿರಲಿ.